ರಾಮಲಿಂಗಾರೆಡ್ಡಿ ಮತ್ತು ಬೆಂಗಳೂರಿನ ಕಾಂಗ್ರೆಸ್ ನಾಯಕರ ನಡುವೆ ಜೋರು ಫೈಟ್ ನಡೀತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಟುಕೊಡೋದಕ್ಕೆ ಕೃಷ್ಣ ಬೈರೇಗೌಡರಿಗೆ ಒಂಚೂರು ಮನಸ್ಸಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಧರ್ಮ ಸಂಕಟ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಆಲ್ರೆಡಿ ಹಂಚಿಕೆ ಆಗಿರೋ ಖಾತೆನ ಮುಟ್ಟಕ್ಕೆ ಹೋಗಿ ಕಿತ್ಕೊಂಡ್ರೆ ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ನಮಗೂ ಅದು ಆಸೆ ಇದೆ, ಇದು ಆಸೆ ಇದೆ, ಕೊಡಿ ಅಂತ. ಹೀಗಾಗಿ ಮುಟ್ಟದೇ ಇದ್ರೆ ಇವ್ರನ್ನ ಕಳ್ಕೊಳ್ತೀವಿ, ಮುಟ್ಟಿದ್ರೆ ಅಲ್ಲಿ ಸುಡುತ್ತೆ. ಸೊ ಅಡಕತ್ರಿಯಲ್ಲಿ ಸಿಲುಕಿದಂತಹ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಅಂಥದ್ದು ಏನಿದೆ ಅಂತ ನೀವು ಕೇಳಿದ್ರೆ 33,000 ಕೋಟಿಯ ಪ್ರಶ್ನೆ ಇದೆ. 33,000 ಕೋಟಿ ಅಂದಾಜು ನಾನು ಹೇಳ್ತಿರೋದು ನಿಮಗೆ. ಅವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯೂಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ. ನಾನು ಯಾವತ್ತೂ ಹೋಗಿಲ್ಲ. ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಕೂಡ ವೀರಪ್ಪ ಮೊಯ್ಲಿಯವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಸೊ ಗಮನಿಸಿದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ಕಾರಣವನ್ನು ಹೇಳಿದ್ರು. ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ. ಹಣ, ಇಮೇಜ್, ಮೈಲೇಜ್ ಎಲ್ಲವೂ ಒಳಗೊಂಡಿರುವ ಸ್ಫೋಟಕ ಖಾತೆ ಅದು ಬೇಕು ಅಂತ ಕೇಳ್ತಿದ್ದಾರೆ ಎಲ್ಲರೂ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಹಣ, ಇಮೇಜ್, ಮೈಲೇಜ್ ಎಲ್ಲವೂ ಬೇಕು ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅನ್ನೋದು ರಾಜಕಾರಣಿಗಳ ನಂಬಿಕೆ. ಈಗ ಸಿಗ್ತಿಲ್ಲ. ಮುಂದಿನ ದಾರಿ ಏನು ಅಂತ, ಯಾರಿಗೆ ಎಷ್ಟೆಷ್ಟು ಕಠಿಣವಾಗತ್ತೆ ಮುಂದಿನ ದಾರಿ? ಮಮತಾ, ಈಗ ಹಾಗೆ ಗೊಂದಲ ಮುಂದುವರೆದಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಯಾವ ರೀತಿ ಇದನ್ನು ಪರಿಹರಿಸಬೇಕು ಅನ್ನುವಂತಹ ಆ ಪರಿಹಾರ ಸಿಕ್ಕಿಲ್ಲ. ಯಾವ ರೀತಿ ಪರಿಹಾರ ಸೂತ್ರ ಕಂಡುಕೊಳ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅನ್ನುವಂಥ ಒಂದು ಕಡೆ ನೋಡಬೇಕು. ಆದರೆ ಈಗ ರಾಜೀನಾಮೆ ಕೊಟ್ಟ ನಂತರ ರಾಮಲಿಂಗಾರೆಡ್ಡಿ ಅದರಿಂದ ಹಿಂದೆ ಸರಿತಾ ಇಲ್ಲ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ಅವ್ರ ಕಡೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇದೆ. ಹಾಗಾಗಿ ಅದಲು ಬದಲು ಮಾಡಬೇಕಾ ಅಥವಾ ಮನವೊಲಿಕೆ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮುಂದುವರಿಸಬೇಕಾ ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಯಾರ ವಿಶ್ವಾಸದ ಮಾತುಗಳಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸೊಪ್ಪಾಗ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಈ ವಿಚಾರದಲ್ಲಿ ಬಿಕ್ಕಟ್ಟು ತಲೆದೋರಿರುವಂಥದ್ದು. ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕಾದೊಡಬೇಕು. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಬುಲಾವ್ ಕೊಟ್ಟು ಮಾತುಕತೆ ಮಾಡ್ತಾರೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕನೇ ಬುಲಾವ್ ಕೊಟ್ಟು ಮಾತುಕತೆ ಮುಂದಾಗ್ತಾರೆ, ಸಂಧಾನ ಸೂತ್ರಕ್ಕೆ ಮುಂದಾಗ್ತಾರೆ ಅಂತ ಕಾದೊಡಬೇಕು. ಆ ಹಿನ್ನೆಲೆಯಲ್ಲೇ ಈಗ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರೆಲ್ಲ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಡೋದಕ್ಕೆ ಎಲ್ಲ ನಾಯಕರು ಕೂಡ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ತೆರಳಿದ ಬಳಿಕ ವಾಪಸ್ ಬಂದು ರಾಮಲಿಂಗಾರೆಡ್ಡಿ ಪ್ರಕರಣ ಏನಿದೆ ಅದನ್ನು ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಗಮನ ಕೊಡೋ ಸಾಧ್ಯತೆ ಇದೆ. ಜೊತೆಗೆ ಮುನಿಯಪ್ಪನವ್ರಿಗೂ ಕೂಡ ಮಾತನಾಡಿ ಅವ್ರಿಗೂ ಕೂಡ ಗೊಂದಲ ಸರಿಪಡಿಸುವ ಸಾಧ್ಯತೆ ಇದೆ. ಆದರೆ ರಾಮಲಿಂಗಾರೆಡ್ಡಿ ವಿಚಾರದಲ್ಲಿ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಗೊಂದಲ ಇನ್ನೂ ಕೂಡ ಮನೆ ಮಾಡಿರುವಂಥದ್ದು. ಅವ್ರು ರಾಜೀನಾಮೆ ವಾಪಸ್ ತಗೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಮುನಿಯಪ್ಪನವರು ಪಟ್ಟಿ ಹಿಡಿತಾರೆ, ಮುನಿಯಪ್ಪನವ್ರಿಗೂ ಮಾಡಿಕೊಟ್ರೆ ಸತೀಶ್ ಜಾರಕಿಹೊಳಿ ಪಟ್ಟಿ ಹಿಡಿತಾರೆ. ಹಾಗಾಗಿ ಒಬ್ಬರಾದ ನಂತರ ಒಬ್ಬರು ಪಟ್ಟಿ ಹಿಡಿಯೋ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಯಾವುದೇ ತಿದ್ದುಪಡಿ ಮಾಡೋದು ಬೇಡ, ಯಾರಿಗೂ ಕೂಡ ವಾಪಸ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಧೋರಣೆ ಕೂಡ ಪ್ರದರ್ಶನ ಮಾಡೋ ಸಾಧ್ಯತೆ ದಟ್ಟವಾಗಿರುವಂಥದ್ದು. 3-4 ಹಿರಿಯ ಶಾಸಕರ, ಹಿರಿಯ ಸಚಿವರ ಈ ಹಠ ಏನಿದೆ, ಹಠಕ್ಕೆ ಒಂದು ರೀತಿಯಲ್ಲಿ ಸಂಪುಟದಲ್ಲಿ ಜ್ವಾಲಾಮುಖಿನೇ ಎದ್ದಿರುವಂಥದ್ದು. ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡಬೇಕು. ಜೊತೆಗೆ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆ ಅಂತಂದ್ರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಇಲಾಖೆ ಅದು. ಸಾವಿರಾರು ಕೋಟಿ ಬಜೆಟ್ನಲ್ಲಿ ಅನುದಾನ ಬರುತ್ತೆ, ದೊಡ್ಡ ದೊಡ್ಡ ಯೋಜನೆಗಳು ಬರ್ತವೆ. ಮುಖ್ಯವಾಗಿ ಟನೆಲ್ ಯೋಜನೆಗೆ ಈಗಾಗಲೇ ಶುರು ಆಗ್ತಾ ಇರುವಂಥದ್ದು, ಸರ್ವೆ ಎಲ್ಲ ಮುಕ್ತಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಏನೋ ಪರ್ಸನಲ್ ಕಾರಣ ಇದೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ವರ್ಸಸ್ ಡಿ ಕೆ ಶಿ ಅನ್ನುವಂತಹ ಚಿತ್ರಣ ಮನೆ ಮಾಡಿರುವಂಥದ್ದು. ಯಾವ ರೀತಿ ನಿಭಾಯಿಸ್ತಾರೆ ಕಾದೊಡಬೇಕು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ನಾಯಕರು ಕೂಡ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಕಾದೊಡಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ವಾರ ಕಳೆಯೋದ್ರ ಒಳಗೆ ಇಷ್ಟೊಂದು ಪ್ರಹಸನವನ್ನ ನೋಡ್ಬೇಕಾಗತ್ತೆ ಅಂತ ರಾಜ್ಯ ಜನ ಅಂತೂ ಅಂದ್ಕೊಂಡಿರ್ಲಿಲ್ಲ.